537ನೇ ಕನಕ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿವಸ ಈಗ ಬೆಳಿಗ್ಗೆ ನಗರಸಭೆ ಮತ್ತು ಕನಕಾಪತ್ತಿನ ಸಹಕಾರ ಸಂಘ ಮುಗಿಸ್ಕೊಂಡು ಏನೀಗ ತಾಲೂಕು ಆಡಳಿತ ನಡೆಸ್ತಾರೋ ಅಂಥ ಕನಕ ಜಯಂತಿಯಲ್ಲಿ ಭಾಗವಹಿಸಿದ್ದೀವಿ. ಈ ಭಾಗವಹಿಸಿರಕ್ಕಂಥ ಎಲ್ಲ ಮಹನೀಯರು, ಎಲ್ಲ ಗಣ್ಯರು ಹಾಗೂ ನೀವು ಮುಖಂಡರು ಮತ್ತು ಅಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಸ್ವಾಗತ ಕೋರ್ತಾ, ಈ ಒಂದು ಕನಕದಾಸರ ಜಯಂತಿಯಲ್ಲಿ ಕನಕದಾಸರ ಬಗ್ಗೆ ಮಾತಾಡೋದಕ್ಕೆ ಮಹನೀಯರು ಬೇರೆ ಇದ್ದಾರೆ. ನಾನು ಜೀವಂತವಾಗಿರೋ ಕನಕದಾಸರ ಬಗ್ಗೆ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಈ ಕನಕದಾಸರು ಹುಟ್ಟು ಕುರುಬ ಸಮಾಜ. ಈ ಕುರುಬ ಸಮಾಜದಲ್ಲಿ ನಾವು ಹುಟ್ಟಿರೋದೇ ನಮಗೆ ಒಂದು ಹೆಮ್ಮೆ ಅಂತ ನಾನು ಕೂಡ ಭಾವಿಸ್ತೇನೆ. ಯಾಕಂದರೆ ಅಂಥ ಮಹನೀಯರು ಈ ಒಂದು ಸಮಾಜದಲ್ಲಿ ಹುಟ್ಟಿ ಅವ್ರ ಸಾವು ಈ ಒಂದು ಹತ್ತತ್ರ 500 ವರ್ಷ ಆದರೂ ಕೂಡ ನಾವು ಇವತ್ತು ಅವ್ರನ್ನ ನೆನಪು ಮಾಡ್ಕೊತಿದ್ದೀವಿ ಅಂದರೆ ಅವ್ರು ಎಷ್ಟು ಸಾಧನೆ ಮಾಡಿರಬೇಕು, ಸಮಾಜಕ್ಕೆ ಎಷ್ಟು ಅವ್ರು ಕೊಡುಗೆ ಕೊಟ್ಟಿರಬೇಕು. ಈ ಹಾದಿಲ್ಲಿ ಯಾಕಂದರೆ ನಾವು ಕೂಡ ಈಗ ನಾನು ಕನಕ ಬ್ಯಾಂಕ್ ಹತ್ರ ಮಾತಾಡಬೇಕಾದ್ರೆ ನಾನು ಹೇಳಿದೆ, ಇವತ್ತಿನ ದಿವಸ ಶ್ರೀಮಾನ್ ಎಸ್ ಕೆ ದಾಸಪ್ಪನವರು ಆ ಕನಕದಾಸರ ಹಾದಿಲ್ಲಿ ಈ ಒಂದು ಹೋಗಿದ್ದಕ್ಕೆ ಆ ಸಂಸ್ಥೆ ಕಟ್ಟಿದ್ದಕ್ಕೆ ಸಾವಿರಾರು ಜನಕ್ಕೆ ಸಹಾಯ ಆಗಿದೆ. ನಾನು ಇವತ್ತು ಹೇಳ್ತೀನಿ, ದಾಸಪ್ಪನವ್ರನ್ನ ಆ ಕನಕದಾಸ ರೂಪದಲ್ಲೇ ನಾನು ನೋಡೋದಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕಂದ್ರೆ ಈಗ ಯಾಕಂದರೆ ಭಾಳಷ್ಟು ಮಹನೀಯರಿದ್ದಾರೆ. ಈಗ ಶ್ರೀಮಾನ್ ಟಿ ಬಿ ಜಯಚಂದ್ರ ಸಾಹೇಬ್ರಾಗ್ಬೋದು, ಚಿದಾನಂದ್ ಸಾಹೇಬ್ರಾಗ್ಬೋದು, ಬಿ ಕೆ ಮಂಜುನಾಥ್, ನಟರಾಜಣ್ಣ, ಯಾಕಂದರೆ ಇವರೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಕೊಂಡು ಸಾವಿರಾರು ಜನಕ್ಕೆ ಸಹಾಯ ಮಾಡಿದ್ದಾರೆ. ಈ ಒಂದು ಈಗ ನಟರಾಜಣ್ಣವ್ರು ಹೇಳ್ದಂಗೆ ಯಾವತ್ತು ಈಗ ನಟರಾಜ್ ಆಗಲಿ, ಬಿ ಕೆ ಮಂಜುನಾಥ್ ಆಗಲಿ ನಮ್ಮ ಸಮಾಜಕ್ಕೆ ಒಂದೇ ಚೆನ್ನಾಗಿರಲಿ ಅಂತ ಅವ್ರು ಯಾವತ್ತೂ ಆಸೆ ಪಟ್ಟಿಲ್ಲ. ಎಲ್ಲ ಸಮಾಜನೂ ಚೆನ್ನಾಗಿರಲಿ ಅಂತ. ಈಗ ನಮ್ಮ ಶಾಸಕರು ಇವತ್ತು ಎಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ನಾನು ಹಾಗಾಗಿ ಇವ್ರನ್ನೆಲ್ಲ ನಾನು ಜೀವಂತ ಕನಕದಾಸರಂತೆಯೇ ನಾನು ಭಾವಿಸ್ತೇನೆ. ಯಾಕಂದರೆ ಅವರು ಆ ಕನಕದಾಸರಲ್ಲಿ ಆದಿಲ್ಲೇ ನಡೀತಾ ಇರೋದ್ರಿಂದ, ಯಾಕಂದರೆ ಚಿದಾನಂದ ಗೌಡರು ನಾನು ನೋಡಿದಾಗೆ 25 ವರ್ಷದಿಂದ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಎಷ್ಟು ಸಾವಿರಾರು ಜನ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ತಗೊಂಡಿದ್ದಾರೆ. ಯಾಕಂದರೆ ನಾನು ನೋಡಿದಾಗೆ ಈಗ ತುಮಕೂರು, ಬೆಂಗಳೂರು ಹೋಗಕ್ಕಾಗದೇ ಇರೋರು ಈ ಒಂದು ಬ್ರೇಕ್ ಮಾಡೋರು, ಎಜುಕೇಶನ್ ಬ್ರೇಕ್ ಮಾಡಿಬಿಟ್ಟು ಹೆಣ್ಮಕ್ಳಿಗಾದ್ರೆ ಮದುವೆ ಮಾಡ್ಬಿಡೋರು, ಗಂಡು ಮಕ್ಳಿಗಾದ್ರೆ ವ್ಯವಹಾರ ಹಾಕ್ಕೊಟ್ಬಿಡೋರು ಯಾರೋ ಪೇರೆಂಟ್ಸು. ಈಗ ನಮ್ಮಲ್ಲೇ ಒಂದು ಸಂಸ್ಥೆ ಇದೆ, ದೊಡ್ಡ ಸಂಸ್ಥೆ, ಓದೋದಕ್ಕೆ ಅವಕಾಶ ಇದೆ ಅಂದಾಗ ಅದು ಓದಿಸಿ ಇವತ್ತಿನ ದಿವಸ ಒಟ್ಟಾರೆ ಒಳ್ಳೆ ಶಿಕ್ಷಣ ಸಂಸ್ಥೆ ಕೊಟ್ಟಿದ್ದಾರೆ. ಈಗ ನಮ್ಮ ನಟರಾಜಣ್ಣವ್ರು ಹೇಳ್ದಂಗೆ ನಮ್ಮ ಶಾಸಕರು ಹಲವಾರು ಸಂಸ್ಥೆಗಳು ಕಟ್ಟಿದ್ರು. ಯಾಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ಇವತ್ತು ನಾನೊಬ್ಬ ಬದುಕಬೇಕಂದಿದ್ರೆ, ನನ್ನ ಕುಟುಂಬ ಒಬ್ಬ ಬದುಕಬೇಕಂದಿದ್ರೆ ನನ್ನ ಈ ಶ್ರಮ ನನ್ನ ಆ ಕುಟುಂಬಕ್ಕೆ ಹಾಕಿದ್ರೆ 100 ಕೋಟಿ ಅಲ್ಲ 1000 ಕೋಟಿ ನಾನು ದುಡಿತಿದ್ದೆ. ನಾನಿವತ್ತು ಏನೋ ಒಂದು ನಿಮ್ಮ ತಾಲೂಕಿಗೆ ಅಂದ್ರೆ ಶಿರಾ ತಾಲೂಕಿಗೆ ನಾನು ಈ ಒಂದು ಶ್ರಮ ಹಾಕಿದ್ದೀನಿ. ನೀವೆಲ್ಲ ಇನ್ನು ಮುಂದಿನ ಪೀಳಿಗೆ 5-6 ಪೀಳಿಗೆ ನೆನೆಸ್ಕೊಳುತ್ತೆ. ಯಾಕಂದ್ರೆ ಈಗ ಒಂದು ಕೈಗಾರಿಕಾ ಪ್ರದೇಶ ಆಗ್ಬೋದು, ಪಾಲಿಟೆಕ್ನಿಕ್ ಆಗ್ಬೋದು, ಎಲ್ಲ ಸಮಾಜದವರು ಅದರಲ್ಲಿ ಓದಿ ಉನ್ನತ ಸ್ಥಾನಕ್ಕೆ ಹೋಗಿ ಆ ಒಂದು ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವಕಾಶ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ನಾನು ಯಾಕಂದ್ರೆ ಕನಕದಾಸರನ್ನ ಇವ್ರನ್ನ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾನು ಶಾಸಕರು ಮತ್ತೆ ವಿಧಾನ ಪರಿಷತ್ ಸದಸ್ಯರು ಇಬ್ಬರಲ್ಲೂ ನನ್ನ ಮನವಿ ಏನಂದ್ರೆ, ಒಂದು ಗಾದೆ ಇದೆ, ಹಾಲು ಕೆಟ್ಟರು ಕೆಟ್ಟೀತು ಹಾಲು ಮತ ಕೆಡುವುದಿಲ್ಲ ಅಂತ. ಹಾಲು ಕೆಟ್ಟರು ಕೆಟ್ಟೀತು ಹಾಲು ಮತ ಕೆಡುವುದಿಲ್ಲ ಅಣ್ಣ. ಹಾಲು ಕೆಟ್ಟರು ಕೆಟ್ಟೀತು ಹಾಲು ಮತ ಕೆಡುವುದಿಲ್ಲ ಅಂದ್ರೆ ನಮ್ಮ ಕುರುಬ ಸಮಾಜ ಯಾವತ್ತೂ ಕೆಟ್ಟ ದಾರಿಲಿ ಹೋಗಲ್ಲ, ಕೆಟ್ಟದ್ದು ಬಯಸಲ್ಲ. ಹಾಗಾಗಿ ಇವತ್ತಿನ ದಿವಸ ಏನಾಗಿದೆ ನಮ್ಮ ಸಮಾಜಕ್ಕೆ ಅಂದ್ರೆ, ನಮ್ಮ ಕುಲಕಸಬು ಹೋಗಿದೆ. ನಮ್ಮ ಕುಲಕಸಬು ಕಂಬಳಿ ನೇಯ್ಗೆ ಹೋಗಿದೆ. ದಯಮಾಡಿ ನೀವು ಇವಾಗ ಕಂಬಳಿ ನೇಯ್ಗೆ ನಾವು ಯಾರು ಮಾಡೋದಕ್ಕೂ ಆಗಲ್ಲ. ಈಗ ಸಾಮಾನ್ಯ ಬರ್ಗೂರು ಸೈಡ್ನಾಗೆ ನಟರಾಜಣ್ಣರ ಸಂಬಂಧಿಕರು ಏನಾದ್ರು ಕಂಬಳಿ ನೇಯ್ಗೆ ಮಾಡ್ತಿರ್ಬೋದೇನೋ. ಈ ಸೊಸೈಟಿಗಳು ಕೂಡ ಅಷ್ಟೇ, ಕಂಬಳಿ ಸೊಸೈಟಿ ಅಂತ ಇತ್ತು. ಅದ್ರ ಮುಖಾಂತರ ಸರ್ಕಾರದಿಂದ ಏನಾದ್ರು ಶಾಸಕರು ನಾನು ನೋಡಿದಂಗೆ ಹಿಂದೆ ಅವ್ರಿಗೆ ಸೈಟ್ ಕೊಟ್ಟು ಮನೆ ಕೊಡ್ಸೋಂತ ಕೆಲಸ ಮಾಡಿದ್ದಾರೆ. ಈಗ ಕಂಬಳಿ ನೇಯ್ಗೆ ಹೋಗಿರೋದ್ರಿಂದ ಆ ಸೊಸೈಟಿ ಮುಚ್ಚೋಗಿರೋದ್ರಿಂದ ಅದನ್ನ ರೂಪಿಸೋದಕ್ಕಾಗ್ತಿಲ್ಲ. ದಯಮಾಡಿ ಇಬ್ರು ಇದ್ದಾರೆ, ಯಾಕಂದ್ರೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇಬ್ರು ಇರೋದ್ರಿಂದ ದಯಮಾಡಿ ಇದೊಂದು ನೀವು ನಮ್ಮ ಸಮಾಜಕ್ಕೆ ಏನಾದ್ರು ಮಾಡಿ. ಯಾಕಂದ್ರೆ ಅವರು ಈಗ ಅವ್ರ ಅಪ್ಪನ ಅವ್ರ ತಾತನ ಕಂಬಳಿ ನೇಯ್ಗೆ ಮಾಡ್ತಿದ್ರಲ್ಲ, ಆ ಒಂದು ಇದನ್ನ ಸರ್ಕಾರ ಎರಡೂ ಇದೆ.
ನಮ್ಮಲ್ಲಿ ಈ ಸಭೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಇರೋದ್ರಿಂದ ನಾನು ಅವರಲ್ಲಿ ಒತ್ತಾಯ ಮಾಡೋದಿಷ್ಟೇ, ನಮ್ಮ ಸಮಾಜನ ದಯಮಾಡಿ ನೀವು ಆ ಕಂಬಳಿ ನೇಯ್ಗೆ ಏನಿತ್ತು ಆ ಕುಟುಂಬದ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಬೋದು, ಆಮೇಲೆ ಮನೆ ಕಟ್ಕೊಳ್ಳೋದಕ್ಕಾಗ್ಬೋದು, ಮತ್ತೆ ಲೋನ್ ಕೊಡಿಸೋದಕ್ಕಾಗ್ಬೋದು, ದಯಮಾಡಿ ನೀವು ಇದಕ್ಕೆ ನೀವು, ಯಾಕಂದ್ರೆ ನಮ್ಮ ಜಯಚಂದ್ರ ಸಾಹೇಬ್ 100% ಇದಕ್ಕೆ ಶ್ರಮ ಆಗ್ತಾರೆ, ಇದು ಅವರು ಕಾರ್ಯಗತ ತರ್ತಾರೆ ಅಂತ ನಾನು ನಂಬಿದ್ದೀನಿ. ಅಲ್ಲ, ಅದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ಮುಂದಿನ ದಿವಸಗಳಲ್ಲಿ ನೀವಿಬ್ರು ಬಗೆಹರಿಸ್ಬೇಕು, ಯಾಕಂದ್ರೆ ಅದರಲ್ಲೇ ಹಿರಿಯ ನಾಯಕರಿದ್ದೀರಿ, ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಕೂಡ ನೀವು. ಇದರಲ್ಲಿ ಇವರಿಬ್ರು ಜನಪರ ಇದನ್ನೇ ಸಮಾಜದಲ್ಲಿ ನಾನು ಹೇಳ್ತಿದ್ರಲ್ಲ, ನಮ್ಮ ಕುಲಕಸಬು ಹೋಗಿದೆ. ನಮ್ಮ ಹುಡುಗರು ಇವಾಗ ಏನಾದ್ರೆ ಈಗ ಓದಬೇಕು, ಉದ್ಯೋಗ ತಗೋಬೇಕು, ಶ್ರೀಮಂತರಾದ್ರೆ ಏನಾದರೂ ವ್ಯಾಪಾರ ಮಾಡ್ತಾರೆ. ಅವ್ರು ಶ್ರೀಮಂತ ಅಲ್ಲ ಅಂದ್ರೆ ಇಲ್ಲ ಬಸ್ ಸ್ಟ್ಯಾಂಡಲ್ಲೇ ಇದನ್ನ ಕಂಡಕ್ಟ್ರು ಮತ್ತು ಮತ್ತೊಂದು ಏನಾದ್ರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ದಯಮಾಡಿ ನೀವಿಬ್ರು ನಮ್ಮ ಕುಲಕಸಬಿನಲ್ಲಿ ಏನಿದೆ, ಹಿಂದೆ ಏನಿತ್ತು ನೇಕಾರರಿಗೆ ಒಂದು ಸಹಾಯಧನ ಅವನ್ನ ಕೊಡಿಸೋದಕ್ಕೆ ನೀವು ಹೆಚ್ಚಿನದಾಗಿ ಶ್ರಮ ಹಾಕಬೇಕು ಅಂತ ಈ ಕನಕ ಜಯಂತಿನಲ್ಲಿ ನಾನು ಒಂದು